ನಮಸ್ಕಾರ, ನಾನು ನಿನ್ನ ತಬಲ ನಾಣಿ ಮಾತಾಡ್ತಾ ಇದ್ದೀನಿ. ಇಡೀ ಕರ್ನಾಟಕದ ಜನತೆಗೆ ಬೇಕಾದಂತಹ ಒಂದು ಅಮ್ಮ ಇಲ್ಲಿದ್ದಾರೆ. ಯಾಕೆಂದರೆ ಆ ಕಂಪನಿಯಿಂದ ಬಂದ ಎಷ್ಟೋ ಲಕ್ಷಾಂತರ ಜನ ಇವತ್ತು ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದೀವಿ, ಇಂಡಸ್ಟ್ರಿನ ಬೆಳೆಸ್ತಾ ಇದ್ದಾರೆ, ಅಲ್ಲಿಂದ ಊಟ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಗಿರಿಜಮ್ಮ ಅವರ ಬರ್ತ್ಡೇ, ಅದಕ್ಕೆ ನಾವು ಎಲ್ಲರೂ ವಿಶ್ ಮಾಡಬೇಕು ಅಂತ ಹೇಳಿ ಇಡೀ ತಂಡ ಇವತ್ತು ಎಲ್ಲಿದ್ದೆ ಇಲ್ಲಿ ತನಕ ಸಿನಿಮಾದ ಎಲ್ಲ ತಂಡದ ಕಲಾವಿದರು ಇಲ್ಲಿದ್ದೀವಿ. ಅಮ್ಮ ಇಲ್ಲಿದ್ದಾರೆ, ಅವರಿಗೆ ಒಳ್ಳೇದಾಗಲಿ, ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ. ಅಮ್ಮ ಒಂದು ಎರಡು ಮಾತು ಹೇಳಿ. ನೀವು ಏನು ಹೇಳಿ, ನಿಮ್ಮದೇ ಬರ್ತಡೇ ಹೇಳ್ತೀನಿ. ನನ್ನ ಹುಟ್ಟಿದ ಹಬ್ಬನ ಈ ಮಕ್ಕಳ ಮುಂದೆ ಎಲ್ಲ ಆಚರಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮದೇ ಶೂಟಿಂಗಲ್ಲಿ ಆಚರಿಸ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲರೂ ನನ್ನ ಅಭಿಮಾನಿಗಳು ಎಲ್ಲ ತುಂಬ ಜನ ಎಲ್ಲ ಬಂದಿದ್ದಾರೆ. ಸೊ ಅವರು ಕೇಕೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಿನ್ನೆ ಒಂದು ಮಗು ಹುಟ್ಟಿದೆ, ಅದು ಡೆಲಿವರಿ ಆಗಿ ಈಗಾಗಲೇ ಓಡಾಡ್ತಾ ಇದೆ. ಕರಿಗಿರಿ ಅಂತ ಹೇಳಿ ನಮ್ಮ ಪ್ರೀತಿಯಿಂದ ಕರಿತೀವಿ. ಗಿರೀಶ್ ಅವರು ಮಹಾನ್ ಕಲಾವಿದರು ನಮ್ಮ ಕರ್ನಾಟಕಕ್ಕೆ. ನಿನ್ನೆ ಹುಟ್ಟಿದ್ದಾರೆ, ನೋಡಿ ಎಷ್ಟು ದಪ್ಪ ಆಗ್ಬಿಟ್ಟಿದ್ದಾರೆ ಆಗಲೇ. ಈಗ ಗಿರಿಯವರೇ, ನಮ್ಮನ್ನು ಬೆಳೆಸಿದವರು, ನಮ್ಮನ್ನು ಆಶೀರ್ವಾದ ಮಾಡಿದ ಜನತೆಗೆ ನೀವು ಒಂದೆರಡು ಮಾತು ಹೇಳಬೇಕು. ನೆನ್ನೆ ಮಗ ಹುಟ್ಟಿದ, ಇವತ್ತು ಅಮ್ಮ ಹುಟ್ಟಿದ್ದಾರೆ. ಸೊ ಗಿರಿಯಮ್ಮನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಈ ಸಮಯದಲ್ಲಿ ಒಂದು ಹಾಡು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧರಣಿಗೆ ಗಿರಿ ಭಾರವೇ, ಗಿರಿಗೆ ಮರವು ಮಾರವೇ, ಮಲ್ಲಿಗೆ ಕಾಯಿ ಬಾರವೇ, ಹೆತ್ತ ತಾಯಿಗೆ ಮಗು. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಅಮ್ಮ. ಸೊ ಪ್ರತಿ ವರ್ಷ ಏನಾದರೂ ಒಂದು ಹೊಸ ರೀತಿಯಲ್ಲಿ ಆಚರಿಸ್ಕೊಳ್ಳುವಂಥ ಪ್ರಯತ್ನ. ಅವ್ರಿಗೆ ಏನಂದರೆ ಬೇರೆಯವ್ರ ಜೊತೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಇವತ್ತು ನಾವಿಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ ಶೂಟಿಂಗಲ್ಲಿ. ಸೊ ನಾವೆಲ್ಲ ಸೇರಿ ಆಚರಿಸ್ತಾ ಇರೋದು ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮ ಮೊದಲನೇ ಪ್ರೊಡಕ್ಷನ್ನು ಎಲ್ಲಿದ್ದೆ ಇಲ್ಲಿ ತನಕ ಈ ಒಂದು ಅದ್ಧೂರಿ ಆದಂಥ ಒಂದು ಚಿತ್ರೀಕರಣದ ಸಮಯದಲ್ಲಿ ತಮ್ಮ ಬರ್ಡೇ ಬಂದಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಆ್ಯಂಡ್ ಇದೇ ಥರ ನೀವು ನಗ್ತಾಯಿರಿ, ನಮ್ಮನ್ನು ಬೈತಾಯಿರಿ, ನಮ್ಮನ್ನು ಹಾರೈಸ್ತಾಯಿರಿ, ಚೆನ್ನಾಗಿರಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಅಮ್ಮ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ನಮ್ಮನ್ನು ಬೆಳೆಸ್ತಾ ಇರು, ಪೋಷಣೆ ಮಾಡ್ತಾ ಇರು, ಬೈತಾ ಇರು ಮುಖ್ಯವಾಗಿ. ಆ್ಯಂಡ್ ದೇವರು ನೀನು ಬಯಸಿದ್ದೆಲ್ಲ ಕೊಡಲಿ, ಅದೆಲ್ಲ ನಮಗೆ ಸಿಗುತ್ತೆ ಅಂತ. ಸೊ ಡಬಲ್ ವಿಶ್ ಮಾಡ್ಕೋತಾ ಇದ್ದೀನಿ. ಹ್ಯಾಪಿ ಬರ್ಡೇ ಅಮ್ಮ. ಲೋಕೇಶ್ ನಿರ್ಮಾಣದ ಚೊಚ್ಚಲ ಚಿತ್ರ ಎಲ್ಲಿದ್ದೆ ಇಲ್ಲಿ ತನಕ ಇವತ್ತು ವಿಶೇಷವಾಗಿ ಅಮ್ಮನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನೆನ್ನೆಯಷ್ಟೇ ನಮ್ಮ ಗಿರಿಯ ಹುಟ್ಟುಹಬ್ಬವನ್ನು ಭಾಳ ವಿಶಿಷ್ಟವಾಗಿ ಆಚರಣೆ ಮಾಡಿದ್ವಿ. ಇವತ್ತು ವಿಶೇಷವಾಗಿ ಸಂತೋಷವಾಗಿ, ಯಾಕೆಂತಂದರೆ ಲೋಕೇಶ್ ನಿರ್ಮಾಣ ಸಂಸ್ಥೆ ಅಂದ್ರೇ ಅದಕ್ಕೆ ಸಂತೋಷ, ನಗು. ಆ ನಗುವಿಗೆ ಕೊರತೆ ಇಲ್ಲ. ಇವತ್ತು ಆ ನಗುವಿನ ತಾಯಿ ಗಿರಿಜಾ ಲೋಕೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅವರಿಗೆ ಭಗವಂತ ಆರೋಗ್ಯವನ್ನು ಕರುಣಿಸಲಿ, ಸಂತೋಷವನ್ನು ಕರುಣಿಸಲಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ. ಇಲ್ಲಿ ನಮ್ಮ ಉಮೇಶ್ವರನವರು ಇವತ್ತು ಗಿರಿಜಮ್ಮನವರ ಒಂದು ಹುಟ್ಟಿದ ಹಬ್ಬ. ಅದಕ್ಕೆ ನಮ್ಮ ಎಲ್ಲ ಕಲಾವಿದರು, ಸಾಧುವರು ಇರ್ಬೋದು, ರಮೇಶ್ ಇರ್ಬೋದು, ಗಿರಿ ಮತ್ತು ನಾಣಿಯವರು ಎಲ್ಲ ಕಲಾವಿದರಿದ್ದಾರೆ. ಅವರೆಲ್ಲ ಸೇರಿ ಇವತ್ತು ಅವರು ಹುಟ್ಟಿದ ಹಬ್ಬದ ಆಚರಣೆ ದಿವಸ ಎಲ್ಲ ಸೇರಿದ್ವಿ. ಜೊತೆಗೆ ಎಲ್ಲಿದ್ದೆ ಇಲ್ಲಿ ತನಕ ನಮ್ಮ ಲೋಕೇಶ್ ಸುಜಾ ಲೋಕೇಶ್ ಅವರು ಸೃಷ್ಟಿ ಮಾಡಿರೋ ಚಿತ್ರ ಇದು. ಅದಕ್ಕೆ ನಾವೆಲ್ಲ ಪಾತ್ರ ಮಾಡ್ತಾಯಿದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ಆ ಸಂತೋಷವೂ ನಮಗೆ ಸಿಕ್ಕಿದೆ. ನಮ್ಮ ಗಿರಿಜಮ್ಮನವರಿಗೆ ಅವ್ರನ್ನ ನಾವು ಈಗಲಿಂದಲ್ಲ, ಸುಮಾರು ಒಂದು 50 ವರ್ಷಗಳಿಂದಲೂ ನಾವು ನೋಡ್ತಿದ್ದೀವಿ. ರಂಗಭೂಮಿಯಲ್ಲಿ ಅವ್ರನ್ನ ನೋಡಿದ್ವಿ, ಮತ್ತು ಚಿತ್ರರಂಗದಲ್ಲೂ ನೋಡಿದ್ದೀವಿ, ಮತ್ತು ಈಗಲೂ ನೋಡ್ತಾನೇ ಇದ್ದೀವಿ. ಅವರು ಇನ್ನೂ ಹೆಚ್ಚು ಆಯುಷ್ಯವಂತರಾಗಿ, ಆರೋಗ್ಯವಂತರಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತು. ನಿಜವಾಗಲೂ ಈ ಸಂತೋಷಕ್ಕೆ ಕಾರಣ ಈ ಸೃಷ್ಟಿಕರ್ತ ನಿರ್ದೇಶಕ ಮಾತ್ರ. ಇವತ್ತು ನಮ್ಮ ಗಿರಿಜಮ್ಮನವರ ಬರ್ಡೇನ ಒಂದು ಭಾಳ ವಿಶಿಷ್ಟವಾಗಿ ಆಚರಿಸ್ತಾ ಇದ್ದೀವಿ. ನಿನ್ನೆ ಅಷ್ಟೇ ನಮ್ಮ ಗಿರಿಯ ಬರ್ಡೇನ ಆಚರಿಸಿದ್ವಿ, ಅದಂತೂ ಇನ್ನೂ ವಿಶಿಷ್ಟವಾಗಿತ್ತು. ಅವನಿಗೆ ಪಾಪ ಸೀಮಂತ ಶಾಸ್ತ್ರ ಎಲ್ಲ ಮಾಡಿ ನಾವು ಸೆಟ್ಟಲ್ಲಿ ಆಚರಿಸಿದ್ವಿ. ಒಂಥರ ಡಬಲ್ ಧಮಾಕ. ನಾವು ಇವಾಗ ಕ್ಲೈಮ್ಯಾಕ್ಸ್ ಚಿತ್ರೀಕರಣನ ನಡೆಸ್ತಾ ಇದ್ದೀವಿ, ಒಂದು ಅದ್ದೂರಿಯಾದ ಸೆಟ್ಟನ್ನು ಹಾಕಿ. ಅದ್ರ ಮಧ್ಯೆ ಈ ಥರ ನಿನ್ನೆ ಗಿರಿ ಬರ್ಡೇ, ಇವತ್ತು ಗಿರಿಜಮ್ಮನ ಬರ್ಡೇನ ನಾವು ಆ ಸೆಟ್ಟಲ್ಲೇ ಆಚರಿಸ್ತಾ ಇರೋದು ಭಾಳ ಖುಷಿ ಕೊಡ್ತಾ ಇದೆ. ಈಗ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ಕಲಾವಿದರಾದಂಥ ಮಂಡ್ಯ ರಮೇಶ್ ಅವರು ಮಾತಾಡ್ತಾರೆ, ಬನ್ನಿ. ನನಗೆ ಇವನು ಫಸ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ಪಾತ್ರ ಹೇಳ್ದ, ಅದೊಂದು ದೊಡ್ಡ ಇತಿಹಾಸ. ಲೋಕೇಶ್ ಪ್ರೊಡಕ್ಷನ್ ಅಂದರೆ ಯಾವಾಗಲೂ ಸಂತೋಷ, ಸಂಭ್ರಮ, ಪ್ರೀತಿ, ಅಂತಃಕರಣದಿಂದ ತುಂಬಿರುವಂಥ ಟೀಮ್. ಇಂಥ ಅಂತಃಕರಣದಿಂದಿರೋ ಟೀಮ್ಗೆ ಯಾವಾಗಲೂ ಒಂದು ಸಂತೋಷ ಕೊಡುತ್ತೆ. ದೇವರು ಅವ್ರನ್ನ 100 ಕಾಲ ಇಡೀ ಕುಟುಂಬವನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ ಸ್ನೇಹಿತರೆ. ನಮಸ್ಕಾರ. ನೋಡಿದ್ರಾ, ಎಲ್ಲ ಕಲಾವಿದರು ಅಮ್ಮನಿಗೆ ವಿಶ್ ಮಾಡಿದ್ದಾರೆ. ಈಗ ಸಾಧು ಸರ್ ವಿಶೇಷವಾಗಿ ಅವ್ರ ಬಾಯಿನಲ್ಲಿ ಕೇಳಬೇಕು.
ನಾವು ಚೌಟ್ರಿ ಒಳಗೆ ದೊಡ್ಡ ಕಾರ್ಯಕ್ರಮನೇ ಮಾಡಿದ್ವಿ. ಸಂತೋಷ ಏನು ಅಂದರೆ ನೋಡಿ, ಏನೇ ನಾವು ಕಲಾವಿದರಿದ್ರು ಏನೇ ಇದ್ದರೂ ಗಂಡನೇ. ಅವರು ಗಿರಿಜಾ ಮೇಡಮು ಒಳಗೆ ಕೂತ್ಕೊಂಡಾಗ ನಮಗೆಲ್ಲ ಒಂದು ಹಾಡನ್ನು ಹೇಳಿದ್ರು. ಎದುರುಗಡೆ ನಮಗೆ ಗೊತ್ತಿಲ್ಲ, ನೋಡಿದ್ರೆ ಲೋಕೇಶ್ ಸರ್ ಫೋಟೋ ಇದೆ. ಅದನ್ನ ನೋಡಿ ಏನು ಹೇಳಿದ್ರು ಅಂದರೆ ಇದ್ರದ್ದು ನಮ್ಮ ಭಾವಗೀತೆ ಸಾಂಗ್, ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ, ಎಷ್ಟು ಅರ್ಥಗಳು ತುಂಬಿದೆ ಅಂದರೆ ಅವರ ಜೀವನ, ಅವರ ಜೀವ ಇನ್ನೂ ಅವ್ರ ಯಜಮಾನ್ರ ಜೊತೆನೇ ಇದೆ ನೋಡಿ. ಎಷ್ಟು ಪ್ರೀತಿ. ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಅವ್ರಿಗೆ ಹಾರೈಸ್ತೀನಿ. ಲೋಕೇಶ್ ಅವ್ರ ಪ್ರೊಡಕ್ಷನಲ್ಲಿ ನಮ್ಮ ಸೃಜನ್ ಅವರು ಒಂದು ಟೆಕ್ನಿಷಿಯನ್ ಆಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಂದು ಸುದಿನ ಅಂದರೆ ಅವ್ರ ತಾಯಿಯ ಒಂದು ಬರ್ತ್ಡೇಯ ಸುದಿನ, ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಬರಲಿ, ತುಂಬ ಚೆನ್ನಾಗಿ ಜನರನ್ನ ಮುಟ್ಲಿ, ತುಂಬ ಚೆನ್ನಾಗಿ ಓಡಲಿ ಅಂತ ನಾನು ಹಾರೈಸ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಗಿರಿಜಮ್ಮನವ್ರಿಗೆ. ಆಮೇಲೆ ನಮ್ಮ ಜೊತೆ ನಮ್ಮ ತುಂಬ ಹತ್ತಿರದ ಸ್ನೇಹಿತ ಗಿರಿ, ನಿಮ್ಮದು ಇವತ್ತು ಬರ್ತ್ಡೇ ಅಲ್ವಾ? ಸೊ ಗಿರಿಯವರ ಬರ್ತ್ಡೇ, ಗಿರಿಜಮ್ಮನವರ ಬರ್ತ್ಡೇ, ಇವತ್ತು ಡೆಲಿವರಿ ನಿಮ್ಮ ಗಿರಿ ನಿಂದು ಡೆಲಿವರಿ. ಅದೇ ಹೆಂಗೆ ಇವಾಗ ನೀವು ಹಿಂಗೆ ಡೈರೆಕ್ಟ್ ಹಿಂಗೆ ಡೆಲಿವರಿ, ಹೆಂಗೆ ನೀವು ನೀರಲ್ಲಿ ಡೆಲಿವರಿ ಆಗಿದ್ದ ಇಲ್ಲ ಹೆಂಗೆ? ಪಂಚಭೂತಗಳಲ್ಲಿ ಆಗಿತ್ತು. ಸೊ ಸುಂದರ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಗಿರಿಜಮ್ಮನವ್ರಿಗೆ, ನಮ್ಮ ಸ್ನೇಹಿತ ಗಿರಿಗೆ ನಾವೆಲ್ಲರೂ ಹಾರೈಸ್ತೀವಿ. ನಮಸ್ಕಾರ. ಪ್ರೇಕ್ಷಕರೇ ನೋಡಿ, ಇವತ್ತು ನಮ್ಮ ಈ ತಂಡಕ್ಕೆ ಸ್ನೇಹಿತರಾಗಿ ಅಮ್ಮನಿಗೆ ವಿಶ್ ಮಾಡೋದಕ್ಕೋಸ್ಕರ ನಮ್ಮ ಸಂಚಾರಿ ವಿಜಯ್ ಅವರು ಬಂದಿದ್ದಾರೆ. ಸಂಚಾರಿ ವಿಜಯ್, ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ಬಾರಿಗೆ ಒಂಥರ ಹಂಚ್ಕೊಂಡಿದ್ದು ಸ್ಮಾಲ್ ಸ್ಕ್ರೀನಲ್ಲಿ ಗಿರಿಜಮ್ಮನ ಜೊತೆ ಸುಮಾರು 8-10 ವರ್ಷಗಳಿಂದ ಅದೇ ಪ್ರೀತಿ, ಅದೇ ಬಾಂಧವ್ಯ ನಮ್ಮ ನಡುವೆ ಇದೆ. ಸೊ ಇವತ್ತು ಅವರು ಹುಟ್ಟಿದ ಹಬ್ಬ, ಅವರು ಸದಾ ನಗನಗ್ತಾ ಹೀಗೆ 100 ಕಾಲ ಬಾಳಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ನೋಡಿದ್ರೆ ನೀವೀಗ ಇಡೀ ಚಿತ್ರತಂಡ ಎಲ್ಲಿದ್ದೆ, ಇಲ್ಲಿ ತನಕ ಚಿತ್ರತಂಡ ಎಲ್ಲರೂ ವಿಶ್ ಮಾಡಿದ್ದಾರೆ ಅಮ್ಮನಿಗೆ. ನಮ್ಮ ಸಟ್ಟಿ ಹೆಂಗಿದೆ ಅಂದರೆ ಯಾವುದೋ ಒಂದು ನಾಟಕದ ಕಂಪ್ನಿಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಆಗಿದೆ. ದೊಡ್ಡ ದೊಡ್ಡ ಹಿರಿ ತಲೆಗಳು ಕೂಡ ಸುಬೈನಾಡು ಅವ್ರ ಕಂಪ್ನಿಲಿ ಕೆಲಸ ಮಾಡಿದ್ದಾರೆ. ಅವ್ರ ಮಗ ಲೋಕೇಶ್ ಅವರು, ಅವ್ರ ಮೊಮ್ಮಗ ನಮ್ಮ ಸೃಜನ್ ಅವರು, ಅವ್ರದ್ದು ಅವರೇ ಪ್ರೊಡಕ್ಷನ್ ಮಾಡ್ತಿರೋಂಥ ಸಿನಿಮಾ, ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದಾರೆ. ಈ ಸಿನಿಮಾನ ನೀವೆಲ್ಲರೂ ನೋಡಬೇಕು, ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಇದು ಕಂಪ್ನಿ 10 ಜನಕ್ಕೆ ಅನ್ನ ಆಗ್ತಾ ಇರೋಂಥ ಒಂದು ಕಂಪ್ನಿ ಇದು. ಆ ಕಂಪ್ನಿ ಡ್ರಾಮಾದವರೇ ನಾವು ನಾಟಕ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ ನಮಗೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ನಮ್ಮೆಲ್ಲಿರಲಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ತಬಲಾ ನಾಣಿ, ಪಬ್ಲಿಕ್ ಟಿವಿ, ಬೆಂಗಳೂರು.